ವಾವಲ್ಸ್ ಆರ್ ನಥಿಂಗ್ ಬಟ್ ದಿ ಗ್ರೂಪ್ ಆಫ್ ಲೆಟರ್ಸ್ ಇನ್ ಅಲ್ಫಾಬೆಟ್. ಅಂದ್ರೆ ಅಲ್ಫಾಬೆಟ್ಸ್ ಏನದಾವ A to Z, ಅದರಲ್ಲಿರುವಂತ ಕೆಲವೊಂದು ಲೆಟರ್ಸ್ಗಳ ಒಂದು ಗ್ರೂಪ್, 5 ಲೆಟರ್ಸ್ಗಳ ಒಂದು ಗ್ರೂಪ್. ಅವು ಏನ್ ಮಾಡ್ತಾವ ಅಂದ್ರೆ ರಿಪ್ರೆಸೆಂಟ್ ದಿ ಸ್ಪೆಸಿಫಿಕ್ ಸೌಂಡ್ಸ್. ಸ್ಪೆಸಿಫಿಕ್ ಸೌಂಡ್ಸ್ ಅಂದ್ರೆ ಹೆಂಗ, ಎ ಅನ್ನೋದು ಏನ್ ಸೌಂಡ್ ರಿಪ್ರೆಸೆಂಟ್ ಮಾಡೋದು ಆ. ಈ ಬ್ಯಾಗ್ ಯೂಸ್ ಮಾಡ್ತೀವಿ ನಾವು, ಬ್ಯಾಗ್, BAG ಬ್ಯಾಗ್. ಬ್ಯಾಗ್ ಅಲ್ಲಿ ಎ ಏನ್ ರಿಪ್ರೆಸೆಂಟ್ ಮಾಡೋದು ಆ ಸೌಂಡ್ ಯೂಸ್ ಮಾಡುತ್ತೆ. ಬ್ಯಾಗ್, ಕ್ಯಾನ್, ಕ್ಯಾಟ್, ಈ ರೀತಿ. Vowels can make different sounds depending on their placement in the word. ಅಂದ್ರೆ ಯಾವುದೇ ಒಂದು ವರ್ಡ್ ಅಲ್ಲಿ ವಾವಲ್ಸ್ ನ ಯಾವ ರೀತಿ ಪ್ಲೇಸ್ ಮಾಡ್ತೀವಿ, ಎಲ್ಲಿ ಪ್ಲೇಸ್ ಮಾಡ್ತೀವಿ, ಅದರ ಆಧಾರದ ಮೇಲೆ ಅದ್ರ ಸೌಂಡ್ ಚೇಂಜ್ ಆಗ್ತದೆ. ಅದರ ಅಗ್ಲಮಗ್ಲಿದ್ವಂತ ಒಂದು ಲೆಟರ್ಸ್ ಗಳ ಆಧಾರದ ಮೇಲೆ ಅದ್ರ ಸೌಂಡ್ ಚೇಂಜ್ ಆಗ್ತದೆ. ಹೆಂಗಪ್ಪ, ಈಗ CAT ಕ್ಯಾಟ್ ಅಂತೀವಿ, ಅದ CAN ಕ್ಯಾನ್ ಅಂತೀವಿ. ಅದೇ ರೀತಿಯಾಗಿ ಯಾವ ಲೆಟರ್ಸ್ ಗಳ ಮಧ್ಯದಲ್ಲಿ ವಾವಲ್ಸ್ ಇರುತ್ತೆ ಆ ರೀತಿಯಾಗಿ ಉಚ್ಚಾರಣೆ ಮಾಡಿ ಶಬ್ದಗಳನ್ನ ರಚನೆ ಮಾಡ್ತದೆ. ಓಕೆ, ವಾವಲ್ಸ್ ಸೌಂಡ್ಸ್ ಕ್ಯಾನ್ ಬಿ ಶಾರ್ಟ್ ಆರ್ ಲಾಂಗ್. ವಾವಲ್ ಸೌಂಡ್ಗಳು ಶಾರ್ಟ್ ಇರ್ಬೋದು ಅಥವಾ ಲಾಂಗ್ ಇರ್ಬೋದು. ಯಾವ